ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆನೇ ಎದ್ದು ಫ್ರೆಶ್ ಆಗಿ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಕತ್ಲೆಯಾಗಿದೆ. 2:30ಗೆಲ್ಲ ಬಿಟ್ಟು 2:30 ಬಿಟ್ಟರೆ ಮಾರ್ನಿಂಗ್ ಬೇಗ ಹೋಗ್ತೀವಿ ಅಂತ ಅಂದ್ಬಿಟ್ಟು 1:06ಗೆಲ್ಲ ಮಹದೇಶ್ವರನ ಬೆಟ್ಟದಲ್ಲಿದ್ದು ನೋಡಿ ಎಷ್ಟು ಕತ್ಲೆ ಇದೆ ಅಂತಂದರೆ ಒಂದ್ಸರಿ ಓಡ್ಸೋಕ್ಕೆ ಭಯ ಆಗುತ್ತೆ. ಮುಂದೆ ಗಾಡಿ ಎಲ್ಲ ಬರ್ತಾ ಇರುತ್ತೆ. 6ಗೆಲ್ಲ ಹೋಗಿ 6:30ಗೆಲ್ಲ ದರ್ಶನ ಆಯಿತು ನಮ್ಮಪ್ಪ ಮಹದೇಶ್ವರಂದು. ಏನೋ ಒಂಥರ ಅಲ್ಲಿ ಹೋದರೆ ಬೆಳಗ್ಗೆನೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಚೆಂದ ದೇವಸ್ಥಾನ ನೋಡೋಕ್ಕೆ. ಅದು ನಮ್ಮಪ್ಪನ ಮಹದೇವಪ್ಪನ ನೋಡೋಕ್ಕಂತೂ ಇನ್ನೂ ಚೆಂದ. ಸೊ ಎಲ್ಲ ಆಗಿ ಮುಗಿಸ್ಕೊಂಡು ಬಂದು ಕಾರೆಲ್ಲ ಪೂಜೆ ಮಾಡಿಸಿ ಸೊ ನಮ್ಮ ಯಜಮಾನ್ರು ಓಡಿಸಿ ಅಂತ ಅಂದರು. ಜಸ್ಟ್ ಟ್ರೈ ಮಾಡಿದೆ. ನಾನೇನು ಎಕ್ಸ್ಪೋರ್ಟ್ ಡ್ರೈವರ್ ಅಲ್ಲ, ಜಸ್ಟ್ ಟ್ರೈ ಅಷ್ಟೆ. ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ರಿಟರ್ನ್ ಹೋಗ್ಬೇಕಾದ್ರೆ ಒಂಥರ ನೇಚರ್ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ನೋಡಿ. ಏನೋ ಒಂಥರ ಪ್ರಕೃತಿ ಮಧ್ಯ ಇರೋದೇ ಚೆಂದ. ಅದೊಂಥರ ಮನಸ್ಸಿಗೆ ನೆಮ್ಮದಿ. ಬೆಂಗಳೂರಲ್ಲಿ ಇದ್ದು ಬೇಜಾರಾಗಿ ಈ ಥರ ಹೊರಗಡೆ ಎಲ್ಲಾದರೂ ಬಂದರೆ ಏನೋ ಒಂಥರ ಖುಷಿ. ತುಂಬ ಚೆನ್ನಾಗಿರುತ್ತೆ ಪ್ರಕೃತಿ ಮಧ್ಯೆ ಇರೋದಕ್ಕೆ. ಓಕೆ, ಆನ್ ದ ವೇ ಗಗನ ಚುಕ್ಕಿ ಬರೋ ಚುಕ್ಕಿ ನೋಡ್ಕೊಂಡು ಹೋಗೋಣ ಅಂತ ಹೋದು. ಸೊ ಗಗನ ಚುಕ್ಕಿಗೆ ಹೋದೋ, ಬರೋ ಚುಕ್ಕಿಗೆ ಹೋದೋ. ಬಟ್ ಅಲ್ಲೆಲ್ಲ ಏನಂತ ಅಂದರೆ ಬರೋ ಚುಕ್ಕಿಲಿ ಸೊ ಆನ್ಲೈನ್ ಕ್ಯಾಶ್ ಎಲ್ಲೂ ಇಲ್ಲ, ಎಲ್ಲ ಕಡೆನೂ ಕ್ಯಾಶೇ ಕೊಡಬೇಕು. ಸೊ ಯಾರಾದರೂ ಹೋದರೆ ಆನ್ಲೈನ್ ಪೇಮೆಂಟ್ ಇರಲ್ಲ, ಕ್ಯಾಶ್ ತೊಗೊಂಡೋಗಿ. ಚೆನ್ನಾಯಿತು ಒಂಥರ ನೇಚರ್ ನೋಡಿಕೊಂಡು ರಿಟರ್ನ್ ಬೆಂಗಳೂರಿಗೆ ಹೋದೋ. ಸೊ ಬೆಂಗಳೂರಲ್ಲಂತೂ ಹೇಳಲೇಬೇಡ, ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ. ಸೊ ಎಲ್ಲ ಮುಗಿಸ್ಕೊಂಡು ಹೊರಟು. ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ನೋಡಿ, ಏನೂ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಮಳೆ ಬರ್ತಾಯಿತ್ತು. ಸೊ ಇವತ್ತಿನ ನನ್ನ ಡೇ ಫ್ರೆಂಡ್ಸ್.